ಇದೇ ಜನವರಿ 28ರಂದು ಕರ್ನಾಟಕ ಗೋಕಾಕ ನೋಡ್ತೈತಿ. ಅದೆಂತ ಏನೈತ್ರಿ ಗೋಕಾಕದಾಗ? ಗೋಕಾಕಂತೂ ಪ್ರಸಿದ್ಧ ಹೊಂದೈತಿ ಕರದಂಟ ನಾಡಿಗೆ. ಗೋಕಾಕ ಪ್ರಸಿದ್ಧ ಹೊಂದೈತಿ ರಾಜಕಾರಣಿಯಲ್ಲಿ. ಒಂದೇ ಕುಟುಂಬದಲ್ಲಿ 4 ಶಾಸಕರು. ಕರದಂಟಂತೂ ಜಗತ್ತಿಗೆ ಪ್ರಸಿದ್ಧ. ಆ ಸರ್ಕಾರ ಬೀಳಿಸುವಲ್ಲಿ 2 ಒಂದು ಸಾರಿ ಬಿತ್ತು, ಮತ್ತೊಂದು ಸಾರಿ ಬಿತ್ತು. ಹೆಸರುವಾಸಿಯಾದಂಥ ಈ ಗೋಕಾಕ ಕರ್ನಾಟಕ ನೋಡಾಕತೈತಿ. ಅಲ್ಲಿ ಏನು ಮಾಡಾಕತ್ತಾರ ಯುವಕರ ತಂಡ. ಅಲ್ಲಿ ಒಬ್ಬ ಮಹಾನ್ ಯುವಕದಾನ, ಇಚ್ಛಾಶಕ್ತಿ ಉಳ್ಳಂಥ ಹೃದಯವಂತ ಪ್ರೀತಿವಂತ ಯುವಕ ಅಜರ್ ಮುಜಾವರ್, ಸಮಾಜ ಸೇವಕ. ಸಮಾಜ ಸೇವೆ ಹೆಂಗೆ ಮಾಡಬೇಕನ್ನೋದು ಅಜರ್ ಮುಜಾವರ್ ಕಡೆ ತಿಳ್ಕೊಬೇಕು ನಾವು ಇವತ್ತು. ಯಾರದೇ ದಾನ ಧರ್ಮವಿಲ್ಲದೆ, ಯಾರ ಹತ್ತಿರ ಪಟ್ಟಿಗಿಟ್ಟಿ ವಸೂಲು ಮಾಡದೆ ಕಳೆದ 10 ವರ್ಷಗಳಿಂದ ತನ್ನದೇ ಆದಂಥ 100 ಯುವಕರ ಪಡೆಯನ್ನು ಕಟ್ಟಿಕೊಂಡು ಇವತ್ತು ಬಡ ಜನರಿಗೆ, ಬಡ ರೋಗಿಗಳಿಗೆ ಉಚಿತ ಆಹಾರ ಮತ್ತು ಉಪಹಾರಗಳನ್ನು ಪೂರೈಕೆ ಮಾಡಾಕತಾನ ಇವನ್ಯಂತ ಅಜರ್ ಮುಜಾವರ್. ಅಜರ್ ಮುಜಾವರ್ ಏನು ಪ್ರಚಾರ ಪ್ರಿಯ ವ್ಯಕ್ತಿ ಅಲ್ರಿ, ಅವನ ತಂಡ ಸಹಿತ ಪ್ರಚಾರ ಪ್ರಿಯ ಅಲ್ಲ. ಏಕತಾ ಫೌಂಡೇಶನ್ ಅಂತ ಕಟ್ಟ್ಯಾರ. ಏಕತೆ ಅಂದರೆ ಒಗ್ಗಟ್ಟತೆ, ಸರ್ವಜಾತಿ ಜನಾಂಗದ ಸಂಕೇತವೇ ಏಕತೆ. 10 ವರ್ಷದ ಶತಮಾನೋತ್ಸವ ಮಾಡಾಕತ್ತಾರ. ಆ 10 ವರ್ಷದ ಶತಮಾನೋತ್ಸವದಲ್ಲಿ ಅವರು ಏನೇನು ಮಾಡ್ಯಾರ? ಅನೇಕ ಬಡಬಗ್ಗರಿಗೆ ಆರೋಗ್ಯ ಶಿಬಿರಗಳನ್ನು ಮಾಡ್ಯಾರ. ಅನೇಕ ಬಡ ಜನರಿಗೆ ಉಚಿತ ಔಷಧಗಳನ್ನು ವಿತರಣೆ ಮಾಡ್ಯಾರ. ವಿದ್ಯಾಭ್ಯಾಸಕ್ಕಾಗಿ ಸಹಾಯಧನ ಮಾಡ್ಯಾರ. ಅನಾಥ ಶವಗಳು ಬಿದ್ದರು, ಅಪಘಾತವಾದರೂ ತಕ್ಷಣ ಅವ್ರದ್ದು ಟೀಮ್ ಹಾಜರಾಕೈತಿ. ಅಲ್ಲಿ ಯಾರದೇ ಕಾಂಟ್ರಿಬ್ಯೂಷನ್ ಇಲ್ಲ, ಯಾರಿಲ್ಲ. ಸ್ವಯಂ ಪ್ರೇರಿತವಾಗಿ ದಾನ ಧರ್ಮದ ಮುಖಾಂತರ ತಮ್ಮದೇ ಆದಂಥ ಒಂದು ಪಡೆ ಕಟ್ಕೊಂಡು ಈ ಅಜರ್ ಮುಜಾವರ್ ತನ್ನ ತಂಡದೊಂದಿಗೆ ಇವತ್ತು ರಾಜ್ಯ ನೋಡುವಂಗೆ ಮಾಡಾಕತ್ತಾನ. ಇದೇ ಜನವರಿ 28ರಂದು ಯಾರು ಬರ್ತಾರ ಇನ್ನು ನೋಡ್ಬೇಕಲ್ರಿ. 28ರಂದು ಜನವರಿ ಸಾಯಂಕಾಲ 5 ಗಂಟೆಗೆ ಬೃಹತ್ ಪ್ರಮಾಣದ ಒಂದು ಕಾರ್ಯಕ್ರಮ, ಏಕತಾ ಕಾರ್ಯಕ್ರಮ. ಆ ವೇದಿಕೆಯಲ್ಲಿ ಸರ್ವ ಜಾತಿ ಜನಾಂಗದವರದ ಮೌಲಾನಾ ಮೌಲ್ವಿಗಳು ಮತ್ತು ಮಠಾಧೀಶರು, ರಾಜಕಾರಣಿಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು, ಶಾಸಕರು ಸಹಿತ ಅಲ್ಲಿ ಇರ್ತಾರ. ಮುತ್ತು ರತ್ನಗಳನ್ನು ತಂದ ಆ ವೇದಿಕೆಯನ್ನು ಅಲಂಕಾರ ಮಾಡಿದಂಥ ಇದೇ ಅಜರ್ ಮುಜಾವರ್ ಮತ್ತು ಅವರ ತಂಡ ಇವತ್ತು ರಾಜ್ಯಾದ್ಯಂತ ನೋಡಾಕತೈತಿ. ಈ ಕಾರ್ಯಕ್ರಮ ಹೆಂಗಾಕೈತಿ? ಸಹಸ್ರ ಸಂಖ್ಯೆಯಲ್ಲಿ ಬರಾಕತ್ತಾರ. ಅಲ್ಲೊಬ್ಬರು ಮಠಾಧೀಶ ಬರಾಕತ್ತಾರ್ರಿ. ಇಲ್ಲಿ ಗೋಕಾಕದ ಸ್ಥಳೀಯ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯುವುದು. ಆದರೆ ಇಲ್ಲಿ ಬಹಳಷ್ಟು ಕುತೂಹಲಭರಿತವಾದ ವಿಷಯ ಏನೆಂದರೆ, ಒಬ್ಬರು ಮಠಾಧೀಶ ಬರಾಕತ್ತಾರ. ಆ ಮಠಾಧೀಶರ ಭಾಷಣ ಕೇಳಕ್ಕೆ ಎಲ್ಲೆಲ್ಲೋ ಜಿಲ್ಲೆಯಿಂದ ಬರತ್ತಾರ್ರಿ ಗೋಕಾಕ. ಇದೇ ಬೊಮ್ಮನಹಳ್ಳಿಯಲ್ಲಿ, ಬೆಂಗಳೂರಲ್ಲಿ ಭಾಷಣ ಮಾಡಿದ ನೋಡಿದ್ರೆ ಇಡೀ ವಿಶ್ವವೇ ನೋಡಿತು. ಒಂದು 50 ಕೋಟಿ ಜನ ಆ ವಿಡಿಯೋ ನೋಡ್ತೈತಿ. 2ನೇ ಕಾರ್ಯಕ್ರಮ ಬಾಗಲಕೋಟೆಯಲ್ಲಿ ಮಾಡಿದಾಗ 26 ಕೋಟಿ ಜನ ನೋಡ್ತಾರ. ಇನ್ನು ಗೋಕಾಕದಲ್ಲಿ ನೋಡಿದ್ರೆ ಇನ್ನು 100 ಕೋಟಿ ನೋಡ್ತಾರ ಅನ್ನೋದು ಇದು ಅಜರ್ ಮುಜಾವರ್ಗೆ ಶ್ರೇಯಸ್ಸು ಸಲ್ಲಬೇಕು. ಈ ಏಕತಾ ಫೌಂಡೇಶನ್ದವ್ರು ಮಾಡುತ್ತಿರುವ ಕಾರ್ಯಕ್ಕೆ ಎಲ್ಲರೂ ಬೆಂಬಲ ಕೊಡ್ರಿ. ಇಂಥ ಬಡಬಗ್ಗರಿಗೆ ದಾನ ಧರ್ಮದ ಮೂಲಕ ಹಸಿದವನಿಗೆ ಅನ್ನ ನೀಡುವುದು, ಆಸರೆ ಇಲ್ಲದವನಿಗೆ ಆಸರೆ ನೀಡುವುದು, ನೀರಡಿಸಿದವನಿಗೆ ನೀರು ನೀಡುವುದು. ಈ ಯುವಕರ ಪಡೆ ಇವತ್ತು ರಾಜ್ಯಾದ್ಯಂತ ಯಾರ ಸಹಾಯ ಬೆಂಬಲ, ಯಾರದೇ ಯಾವುದೇ ಒಂದು ದೇಣಿಗೆ ಇಲ್ಲದೆ ಸ್ವಯಂ ಪ್ರೇರಿತವಾಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಈಗ ಕಾರ್ಯಕ್ರಮ ಹೆಂಗೆ ಮಾಡಬೇಕು? ಕಾರ್ಯಕ್ರಮ ಮಾಡಕತ್ತಾರ್ರಿ. ಈಗ ಒಂದೇ ಧರ್ಮದ ಕಾರ್ಯಕ್ರಮ ಮಾಡಬಾರದು. ಅವ ಬಂದು ತನ್ನ ಪ್ರಚೋದನಾತ್ಮಕ ಭಾಷಣ ಮಾಡಿ ತನ್ನದೇ ಆದ ಸಮುದಾಯಕ್ಕೆ ಹುರಿದುಂಬಿಸಿ ಚಪ್ಪಾಳೆ ತಟ್ಕೊಂಡು ಹೋಗ್ತಾನ. ಅದಕ್ಕೆ ಫೀಸ್ ಹೋಗ್ತಾನೆ 2-3 ಲಕ್ಷ. ಇವೆಲ್ಲ ಆಗಬಾರದು. ಇವತ್ತು ಕಾರ್ಯಕ್ರಮಗಳು ಹೆಂಗಾಗಬೇಕು? ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಸಂಕೇತಗಳಿರಬೇಕು, ಸರ್ವಧರ್ಮದ ಮಹಾಗುರುಗಳು ಇರಬೇಕು, ಪಾದ್ರಿಗಳು ಇರಬೇಕು, ಮುಸಲ್ಮಾನ ಧರ್ಮದ ಗುರು ಇರಬೇಕು, ಹಿಂದೂ ಧರ್ಮದ ಮಠಾಧೀಶರು ಇರಬೇಕು. ಅವರಿಗೆ ಖುರಾನ್ ಓದಕ್ಕೆ ಕೊಡ್ರಿ. ಅವರ ಪುರಾಣವನ್ನು ನಾವು ಓದಬೇಕು. ನಾವು ಭಗವದ್ಗೀತೆ ಓದಬೇಕು, ಅವರು ಖುರಾನ್ ಓದಬೇಕು. ಎಲ್ಲಿದೆ ಜಗಳ? ಇದು ಅಂತಾರ ಏಕತಾ ಫೌಂಡೇಶನ್ದವರು. ಏಕತೆ ಅಂದರೆ ಒಕ್ಕಟ್ಟತೆ. ಇವತ್ತು ಅದನ್ನು ಮಾಡಕತ್ತಾರ. ಈ ಏಕತಾ ಫೌಂಡೇಶನ್ದವ್ರ ಬಗ್ಗೆ ಜನಾಭಿಪ್ರಾಯ ಸಂಗ್ರಹ ಮಾಡಿದಾಗ ಯಾರು ಏನು ಮಾತಾಡಿದಾರ ತೋರಿಸಲ್ರಿ. ಹಂಗಾದ್ರೆ ಕಡಕ ಜವಾರಿ ಕಾಕಾನಿ ಸ್ವಾಮೀಜಿ ಅವರು ಇವತ್ತು ಮಾಡುತ್ತಿರುವ ಈ ಅಜರ್ ಮುಜಾವರ್ ನೇತೃತ್ವದಲ್ಲಿ ನಡೆಯುತ್ತಿರುವ ಏಕತಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಯಶಸ್ವಿಗೊಳಿಸಲಿ. ಮುತ್ತು ರತ್ನಗಳನ್ನು ವೇದಿಕೆ ಮೇಲೆ ಕೂಡಿಸ್ಯಾರ. ಈ ಕಾರ್ಯಕ್ರಮ ಅಪರೂಪದ ಕಾರ್ಯಕ್ರಮ. ಇದು ಒಂದು ಭಾರತ ದೇಶಕ್ಕೆ ಒಳ್ಳೆ ಶಾಂತಿ ಅಮನ್ ಸಂದೇಶ ಕೊಡ್ತಾರ. ಇದೇ ಅಜರ್ ಮುಜಾವರ್ ಮತ್ತು ಅವರ ತಂಡ, ಅವರ ಟೀಮ್, 100 ಜನರ ಒಕ್ಕಟ್ಟತೆ. ಯಾರು ಏನು ಮಾತಾಡ್ಯಾರ ವಿಡಿಯೋ ಹಾಕ್ತೀನಿ ನೋಡ್ರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ತೀರಿ. ಅನಿಸಿಕೆಗಳನ್ನ ಹಾಕಿರಿ. ಇಂಥವ್ರಿಗೆ ಬೆಂಬಲ ಕೊಡ್ಬೇಕು. ನಮಸ್ಕಾರ. ಊಟ ಬರ್ತಿಲ್ಲ, ಶುಕ್ರವಾರಕ್ಕೊಮ್ಮೆ ಊಟ ಕೊಡ್ತಾರ್ರಿ.
ಅಂತ ನಾವು ಬಂದಾಗ ಒಮ್ಮೆ ಪೇಷಂಟ್ ಬಂದಾಗ ಒಮ್ಮೆ ಎಲ್ಲರೂ ಪ್ರಸಾದ ತೊಗೊಂಡು ತಿಂದು ಹೋಗಿರ್ತೇವೆ. ಹ್ಞೂ ರೀ. ಪಲಾವ್ ಹೆಂಗೆ ಇರ್ತೈತ್ರಿ? ಹಾಂ ಎಲ್ಲ ಚಲೋ ಇರ್ತೈತೆ ರೀ. ಹಾಂ ಚಲೋ ಇರ್ತೈತೆ. ಪ್ರತಿ ಹಾಂ ಶುಕ್ರವಾರ ಹಾಂ ಮಾಡ್ತಾರೆ. ಹಾಂ ಬರ್ತಾರೆ. 10 ವರ್ಷ ಆಯ್ತು ರೀ ಬಿಡ್ರಿ. ಹ್ಞೂ ರೀ. ಹಾಂ ಹೆಲ್ಪ್ ಆಕೈತ್ರಲ್ಲ ರೀ. ಹಸದು ಬಂದಿರ್ತಾರಲ್ಲ ರೀ ಅವ್ರು ಹೊಟ್ಟೆ ಅಷ್ಟು ಊಟ ಮಾಡಾಕಿರೋದು ಇರ್ತಾವ್ರ. ಅದ್ರ ನಾಷ್ಟ ಮಾಡ್ಕೊಂಡು ಆದ್ರಂದ್ರೆ ಅವ್ರದ್ದು ಚಲೋ ಆಕೈತ್ರಿ. ಹಾಂ ಹಾಂ ಮತ್ತೆ ಟೇಸ್ಟ್ ಹೆಂಗೆ ಇರ್ತೈತ್ರಿ? ಪಲಾವ್ ಹೋಟೆಲ್ ಇರ್ತೈತ್ರಿ ಹಂಗೆ? ಇಲ್ರಿ ಮನ್ಯಾಗ ಮಾಡಿದಾರ್ಗಿತ್ತ. ಹಾಂ ಹೋಟೆಲ್ಗಿಂತ ಚಲೋ ರೀ. ಬಟ್ ಇಟ್ಟು ಏನು ಹಾಂ ಇಲ್ರಿ ಎಲ್ಲ ಮುಂದೆ ಮಾಡಬಾರ್ದು. ಮಾಡಿದ್ರಲ್ಲ ರೀ. ಹಾಂ ಮಾಡಿದ್ರಲ್ಲ ಚಲೋ ರೀ. ಬಡವರಿಗೆಲ್ಲ ಸಹಾಯ ಆಕೈತ್ರಲ್ಲ ರೀ ಇಷ್ಟ. ಹಾಂ ಬಡವರಿಗೆ ಹಾಂ ಚಲೋ ಐತ್ರಿ, ಚೆನ್ನಾಗೈತ್ರಿ, ಎಲ್ಲ ಚಲೋ ಐತ್ರಿ, ಪಲಾವ್ ಬರೀ ಐತ್ರಿ, ಟೇಸ್ಟ್ ಐತ್ರಿ. ಟೇಸ್ಟ್ ಐತಲ್ಲ? ಹಾಂ ಓ ಸರ್ ಇದು ಪಲಾವಕ್ಕೆ ಭಾರಿ ಇರ್ತದೆ ಸರ್. ಭಾರಿ ಇರ್ತೈತ್ರಿ. ಹಾಂ ಸರ್. ಮತ್ತೆ ನಿಮಗೆ ಪ್ರತಿ ಶುಕ್ರವಾರ ಕೊಡ್ತಾರತ್ತ? ಪ್ರತಿ ಸುಖ ಕೊಡತ್ತ ಸರ್. ಕೊಡತಾರ? ಹಾಂ ಪ್ರತಿ ಸುಖ. ಮತ್ತೆ ಯಾವಾಗ ತಪ್ಸಂಗಿಲ್ರಿ? ಇಲ್ಲ ಸರ್. ಇಲ್ಲ ಒಂದು ದಿವಸ ತಪ್ಸಿಲ್ರಿ? ಇಲ್ಲ ಸುಖ ಪ್ರತಿ ಸುಖ ಐತೆ ರೀ. 10 ವರ್ಷ ಆದ್ರೆ ಒಂದು ದಿವಸ ತಪ್ಸಿಲ್ಲ? ಇಲ್ಲ ಸರ್. ತಪ್ಸಿಲ್ಲ ಏನ್ರಿ? ಇಲ್ಲ. ಮತ್ತೆ ಈಗ ಪೇಷಂಟ್ಗಳು ನಿಮ್ಗೆ ಕೇಳಂಗಿಲ್ರಿ? ಪೇಷಂಟ್ಗೂ ಕೊಟ್ಟಿರ್ತಾರೆ ರೀ. ಮತ್ತು ಪಾಪ ಒಂದು ದೂರಿಂದ ಬಂದಿರ್ತಾವೆ ರೀ. ಅವ್ರು ಬಂದಿರ್ತಾರೆ. ಅವ್ರು ಚಾ ಕುಡಿಯಾಕ ಇದು ಮಾಡಕ್ಕೆ ಅವಕ್ಕೆಲ್ಲ ಇದು ಹಂಗಿಲ್ಲ. ಬಂದ್ಗಡೆ ಅವು ಎಲ್ಲ ಇದು ಮಾಡ್ಕೊತಾವೆ ಸರ್. ಬಾಯ್ಲಿ ಕಾಕ ನೀನು ಪಲಾವ್ ಚಲೋ ಇರ್ತೈತಿ. ಪಾಪ ಡೆಲಿವರಿ ಆಗಲಿ ಯಾವಾಗಲಿ ಚಲೋ ಪೇಷಂಟ್ಗಳು ಬಂದಿರ್ತಾರೆ ರೀ. ಹಿಂಬಾರ್ದು 4 ಮಂದಿ ಬಂದಿರ್ತಾರೆ. ಅವಕ್ಕೆ ಏನೂ ಇರಂಗಿಲ್ಲ ರೀ. ಪಾಪ ದೂರಿಂದ ಬರ್ಬೇಕಾದ್ರೆ ಟೈಮ್ ಆಗಿರ್ತೈತೆ ರೀ. ಟೈಮ್ ಆದ್ಮೇಲೆ ಅವು ಅಂತ ಇಲ್ಲಿ ಸುಖ ಕಮ್ಮಿ ಅವ್ರು ತೊಗೋತಾರೆ ರೀ. ಸುಖ ಹಾಕೊಂಡು ತೊಗೋತಾರೆ ಸರ್. ಹಾಂ ಕೊಡತ್ತಾರೆ. 1 ಗಂಟೆ ಒಳಗಾಗಿ ಪಟ್ಟೆಲ್ಲ ಇದು ಮಾಡ್ತಾರೆ ಸರ್. 12 ಹಿಡ್ಕೊಂಡು 1 ಗಂಟೆ ತನಕ ರೀ ಅವ್ರು. ಕಾಕಾರಿ ಈಗ ಇಲ್ಲಿ ಪೇಷಂಟ್ ಬರ್ತಾರ, ಅವ್ರು ಬರ್ತಾರ, ಅವ್ರಿಗೆ ಹೆಂಗೆ ಅನಿಸ್ತೈತ್ರಿ ಇದು? ಎಲ್ಲ ಚಲೋ ಐತೆ ಸರ್. ಎಲ್ಲ ಚಲೋ ಐತಿ. ಯಾರು ಬಾಲ್ ಮಾಡಂಗಿಲ್ಲ, ಏನಿಲ್ಲ. ಎಲ್ಲ ತಿನ್ನತ್ತಾರೆ. ಎಲ್ಲಿ ಇದು ಮಾಡಂಗಿಲ್ಲ ಪಾಪ. ಮತ್ತು ಇಲ್ಲಿ ಅವ್ರ ಇವ್ರ ಹಿಂಗೆ ಕೇಳ್ತಾರೇನ್ರಿ? ಏನು ಕೇಳಂಗಿಲ್ಲ ಪಾಪ. ಅಡಿಗೆ ಅಗದಿ ಪುಣ್ಯ ಅನ್ನದ ಪುಣ್ಯ ಕೆಲಸ ಅತ್ತಾರ ಅವ್ರು. ಅನ್ನದ ಪುಣ್ಯದ ಕೆಲಸ. ಇಲ್ಲಿ ಅವ್ರಿಗೆ ಇವ್ರಿಗೆ ಅಥವಾ ಹಂಗೇನು ಕೇಳ್ತಾರೆ? ಏನೂ ಇಲ್ಲ ಸರ್. ಎಲ್ಲ 1000 ಜನ ಎಲ್ಲ ಮಂದಿ ಬರ್ತಾರೆ. ಎಲ್ಲ ಮಂದಿ ಬರ್ತಾರೆ. ಹಾಂ ಹೊಸ ದವಾಖಾನೆ ಅಂದ, ಹಳಿ ದವಾಖಾನೆ ಅಂತ ಎಲ್ಲ ಮಂದಿ ಬರ್ತಾರೆ ಸರ್. ಸೂಪರ್ ಐತಿ ಪಲಾವು. ಟೇಸ್ಟ್ ಹೆಂಗೈತ್ರಿ ಪಲಾವ್ದ? ಚಲೋ ಐತಿ. ಚಲೋ ಐತಿ. ಇದನ್ನ ಕಂಟಿನ್ಯೂ ಮಾಡ್ಬೇಕ್ರಿ ಮಾಡಬಾರ್ದ್ರಿ? ಮಾಡ್ಬೇಕು. ಹಾಂ ಇದ್ರದಿಂತ್ರ ಏನು ಮಂದಿಗೆ ಹೆಲ್ಪ್ ಆಗ್ತೈತ್ರಿ? ಇಲ್ಲ ಹೆಲ್ಪ್ ಆಕೈತಿ ಸರ್. ಆಕೈತಿ. ಆಗ್ತಿದ್ರಲ್ಲ? ಆಕೈತಿ. ಅವಶ್ಯ ಆಗ್ತಿದ್ರಿ? ಆಕೈತಿ ಆಗ್ತಿದ್ರಿ? ಹಾಂ ಓಕೆ ನಮಸ್ಕಾರ. ಅರ್ಬಿನೇ ಅರಿಯಾತ್ರಿ, ಬಾಣಂತಿ ಅರಿಯಾತ್ರಿ, ಆಮೇಲೆ ಜೋಡಿ ಇದ್ದಾರೆ ಸಹಿತ ಸಾರ್ವಜನಿಕ ಪಲಾವ ಬಾಳೆ ಹಣ್ಣು ಕೊಡ್ತಾರೆ. ಎಲ್ಲ ಚಲೋ ಮಾಡ್ತಾರೆ ಅಡುಗೆ ರೀ. ದಾಸೋಹ ಮಾಡ್ತಾರೆ. ಪ್ರತಿ ಶುಕ್ರವಾರಕ್ಕೊಮ್ಮೆ ತಪ್ಸಂಗಿಲ್ಲ ರೀ. ಮತ್ತು ಹಾಂ ನಾವು ಆಶಾ ಕಾರ್ಯಕರ್ತವ್ರು ಎಲ್ಲರೂ ಬಂದು ಕೆಸಿಂದ ಬಂದು ತಿಂದು ಹೋಗ್ತೀವಿ. ಎಲ್ಲ ಅಡುಗೆ ರುಚಿ ಮಾಡ್ತಾರೆ, ಚಲೋ ಮಾಡ್ತಾರೆ. ಶುಕ್ರವಾರಕ್ಕೊಮ್ಮೆ ಮಂದಿಗೆ ಇದನ್ನು ಊಟ ಕೊಡತ್ತಾರೆ ರೀ. ಅನುಕೂಲ ಆಗೈತೆ ರೀ. ಶುಕ್ರವಾರಕ್ಕೊಮ್ಮೆ ರೀ ಮಂದಿ ಬಡ ಜನ ಬಂದವರಿಗೆಲ್ಲ ಅನುಕೂಲ ಐತೆ ರೀ ಸರ್. ಹಂಗೇನಿಲ್ಲ ರೀ, ಎಲ್ಲರಿಗೂ ಚಲೋ ಆಗೈತೆ ರೀ. ನಾವು ಬಂದವರಿಗೆಲ್ಲ ಅಲ್ಲಿ ಊಟ ಕೊಡತ್ತಾರೋ, ನಾಷ್ಟ ಕೊಡತ್ತಾರೋ ಹೋಗ್ರತಿ ಹೇಳ್ತೀವಿ ರೀ. ಹಂಗೇನಿಲ್ಲ ಸರ್, ಎಲ್ಲರಿಗೂ ಚಲೋ ಆಗೈತೆ ಅಲ್ರಿ ಸರ್. ಶುಕ್ರವಾರಕ್ಕೊಮ್ಮೆ ಬರ್ತಾರೆ. ಪ್ರತಿ ಶುಕ್ರವಾರ ಕೊಡ್ತಾರೆ? ಪ್ರತಿ ಶುಕ್ರವಾರ ಕಂಟಿನ್ಯೂ ಕೊಡ್ತಾರೆ. 8 ವರ್ಷ ಆದ್ರೆ ಕೊಡೋದು? ಈಗೇನೋ ಒಂದು 10 ವರ್ಷ ಆತ್ರಿ ಕೊಡಾಕೈತ್ರಿ ಅವ್ರು. ಹಿಂಗೆ ಕೊಡ್ಬೇಕಂತಾರೆ? ಕೊಡ್ಬೇಕ್ರಿ ಸರ್. ಚಲೋ ಐತ್ರಿ, ಬಡವರಿಗೆಲ್ಲ ಅನುಕೂಲ ಐತ್ರಿ, ಕೊಡ್ಬೇಕ್ರಿ ಸರ್. ಪಲಾವ್ ಹೆಂಗೈತೆ? ಕಡಕ್ ಪಲಾವ್. ಹಾಂ ಕಡಕ್ ಪಲಾವ್. ಆಯ್ತು. अस्सलाम वालेकुम। मैं यहाँ गोकाक शहर में पुलावा खाने के लिए आया है। अल्हम्दुलिल्लाह बहुत खाना अच्छा होता है क्या। और यहाँ पर दवाखाने में आकर लोगों को ज़रा देते खाना। हर जुम्मा यहाँ खाना देते हैं और अल्हम्दुलिल्लाह खाना अच्छा होता है। और मैं भी यहाँ पर खाना खाने के लिए आया था और आपको भी खाना देंगे, उसका शुक्रिया अदा करो।